ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇವರೆಗೆ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಹೊಸ ವಿಚಾರ ಒಂದು ಕ್ಷಮೆ ಅಂತಕ್ಕಂಥ ಒಂದು ನೀತಿ ಪಾಠವನ್ನು ತಗೊಳ್ಳೋಣ. ಇದರಿಂದ ಏನಾಗುತ್ತೆ ಅನ್ನೋದನ್ನು ಒಂಚೂರು ವಿಚಾರ ಮಾಡೋಣ. ಒಂದು ಊರಿರ್ತದೆ, ಊರಿನಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ. ಸಾಹುಕಾರ ಅಂದರೆ ಹೇಗೆ ಅಂದರೆ ಅವನು ತುಂಬ ಅಗರ್ಭ ಶ್ರೀಮಂತ. ಹೇಗಿರ್ತಾನೆ? ಅಗರ್ಭ ಶ್ರೀಮಂತ. ಅದರಲ್ಲಿ ಅವನು ಯಾವುದೇ ಹಮ್ಮು ಬಿಮ್ಮು ಅಂದರೆ ಅಹಂಕಾರ ಇರಲಿಲ್ಲ, ಯಾವುದೇ ನಾನು ಅನ್ನೋದಿರಲಿಲ್ಲ, ದುರಹಂಕಾರ ಇರಲಿಲ್ಲ, ಒಳ್ಳೆತನ ಇತ್ತು ಅವನಲ್ಲಿ, ತುಂಬ ಒಳ್ಳೆತನ ಇತ್ತು. ಆಮೇಲೆ ಅವನ ಊರಿನಲ್ಲಿ ಎಲ್ಲ ಜನಗಳು ಅವನನ್ನು ಅನುಸರಿಸ್ತಿದ್ರು. ತುಂಬ ಒಳ್ಳೆಯ ನೀತಿವಂತ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿದ್ದಾನೆ. ಯಾವತ್ತೂ ಕೂಡ ಯಾವುದೇ ನಮಗೆ ಒಂದು ಸಹಾಯ ಮಾಡೋದ್ರಲ್ಲ, ಇದರಲ್ಲಿ ತುಂಬ ಒಂಥರ ದೇವರಂತೆ ನಮಗೆ ಇದ್ದಾರೆ ಊರಲ್ಲಿ ಅನ್ನೋ ಇದನ್ನು ಪದ್ಧತಿಯನ್ನು ಮಾಡ್ಕೊಂಡಿದ್ರು. ಆ ಥರ ಒಂದು ಉತ್ತಮವಾದಂಥ ಮನುಷ್ಯ ಸಾಹುಕಾರ ಇರ್ತಾನೆ. ಆ ಸಾಹುಕಾರ ಇದ್ದಾಗ ಕೊನೆಗೆ ಅವನಿಗೆ ಇಬ್ಬರು ಮಕ್ಕಳಿದ್ರು. ಏನಿದ್ರು? ಇಬ್ಬರು ಮಕ್ಕಳಿರ್ತಾರೆ. ಇಬ್ಬರು ಮಕ್ಕಳಿದ್ದಾಗ ಗಂಡು ಮಕ್ಕಳು, ಆಯಿತಾ? ಹೀಗೆ ಸಂಸಾರ ನಡ್ಕೊಂಡು ಹೋಗ್ತಾ ಇರ್ತದೆ. ಕೊನೆಗೆ ಬರ್ತಾ ಏನಾಗುತ್ತೆ, ಒಂದು ಚಿಕ್ಕವನಿರ್ತಾನಲ್ಲ, ಚಿಕ್ಕವನು ಏನು ಮಾಡ್ತಾನೆ, ಸಂಘ ದೋಷದಿಂದ ಕೆಟ್ಟವರ ಸಂಘವನ್ನು ಬೆಳಿತಾನೆ. ಕೆಟ್ಟವ್ರ ಸಂಘಕ್ಕೆ ಬೀಳ್ತಾನೆ. ಗೊತ್ತಲ್ಲ ನಿಮಗೆ, ಕೆಟ್ಟವ್ರ ಸಂಘ ಬೀಳ್ತು ಅಂದರೆ ಅವನು ಜೀವನ ಸ್ವಲ್ಪ ಹಾಳಾಯಿತು ಅಂತಾನೆ. ಕೆಟ್ಟವ್ರ ಸಂಘ ಬಿದ್ದ ಮೇಲೆ ಅವನಿಗೇನಾಯಿತು, ಪ್ರತಿನಿತ್ಯ ಹಣ ಬೇಕಾಗ್ತದೆ. ತಂದೆ ಹತ್ರ ಬಂದು ತೊಗೊಂಡೋಗೋದು, ಪೀಡಿಸೋದು, ಮಾಡೋದು, ಇದು ಪ್ರತಿನಿತ್ಯ ನಡೀತಾನೆ ಇತ್ತು. ಆಗ ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ಕೊನೆಗೆ ಅಪ್ಪ ನೀನು ನನಗೆ ಬೇರೆ ಆಗಬೇಕು, ನನಗೆ ಆಸ್ತಿಯನ್ನು ಭಾಗ ಕೊಟ್ಬಿಡು ಅಂತ ಕೇಳ್ತಾನೆ. ಆಗ ಅವ್ರ ತಂದೆ ಕೂರಿಸ್ಕೊಂಡು ಹೇಳ್ತಾರೆ, ಇದು ಮಾಡಬೇಡ, ನೀನು ಏನು ಬೇಕು ಹೇಳು, ನಾನು ಎಲ್ಲ ರೀತಿ ಸಹಾಯವನ್ನು ಮಾಡ್ತೀನಿ, ಆಯಿತಾ? ನೀನು ಹೋಗಿ ಒಬ್ಬಂಟಿಯಾಗಿ ದುಡಿದು ಎಲ್ಲ ನಿಶ್ಚಿತಾಳಂತ ದುಡಿಯೋದಕ್ಕಿಂತ ಮನೇಲೇ ಇರು. ನೀನು ಏನು ಬೇಕು ಸಹಾಯ ಮಾಡ್ತೀವಿ, ನೀನೇ ಇಲ್ಲೇ ದುಡಿದು ಎಲ್ಲರೊಂದಿಗೆ ಒಟ್ಟಿಗೆ ಇದ್ದರೆ ಚೆನ್ನಾಗಿರ್ತದೆ, ಸಂಸಾರನೂ ಚೆನ್ನಾಗಿರ್ತದೆ, ನಮ್ಮ ಘನತೆ ಗೌರವನೂ ಕೂಡ ಚೆನ್ನಾಗಿರ್ತದೆ, ಊರಲ್ಲಿ ನಮಗಿರತಕ್ಕಂಥ ಗೌರವ ಮರ್ಯಾದೆ ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತಾನೆ. ಇವನು ಮನಸ್ಸು ಹಾಕೊಂಡಿಲ್ಲ. ಕೊನೆಗೆ ಅವನ ಮನಸ್ಸು ಕೇಳಲಿಲ್ಲ. ಕೊನೆಗೆ ಅವನು ಯಾಕೆಂದರೆ ದುರಾಸೆ ಆಲ್ರೆಡಿ ಬಿಟ್ಬಿಟ್ಟಿದ್ದಲ್ಲ, ಕೆಟ್ಟವ್ರ ಸಂಗಕ್ಕೆ ಬಿದ್ದುಬಿಟ್ಟಿದ್ದ. ಕೊನೆಗೆ ಏನಾಯಿತು, ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳ್ತಾನೆ. ಇವನೇನು ಮಾಡ್ದ, ತುಂಬ ಮಾನಕ್ಕಂಜಿದ. ಸಾಹುಕಾರ ನಾನು ಹೇಳಿದ್ನಲ್ಲ, ತುಂಬ ಒಳ್ಳೆಯ ಮನುಷ್ಯ, ಒಬ್ಬ ನೀತಿವಂತ, ಗುಣವಂತ. ಅವನು ಸಾಹುಕಾರನಲ್ಲಿ ಯಾವುದೇ ದುರಾಭ್ಯಾಸಗಳಿರಲ್ಲ, ಒಂದು ಉತ್ತಮವಾದ ಮನುಷ್ಯ, ಶ್ರೇಷ್ಠ ಗುಣಗಳನ್ನು ಹೊಂದಿದ್ದಂಥ ಒಬ್ಬ ನಾಯಕ ಅಂತ ಹೇಳ್ಬೋದು, ಊರಿನ ಒಬ್ಬ ಹಿರಿಯ. ಇವನೇ ಕೊನೆಗೆ ಮಗನ ಎಲ್ಲ ಮಾನ ಮರ್ಯಾದೆಗೆ ಇವನೇನು ಮಾಡೋದು, ಇವನಿಗೆ ಭಾಗವನ್ನು ಕೊಟ್ಬಿಡ್ತಾನೆ. ಯಾರಿಗೆ? ಮಗನಿಗೆ, ಕಿರಿ ಮಗನಿಗೆ ಭಾಗ ಕೊಟ್ಬಿಡ್ತಾನೆ. ಇವನೇನು ಮಾಡ್ತಾನೆ, ಹೋಗಿ ಗೊತ್ತಲ್ಲ ಈ ಬೆಲ್ಲಕ್ಕೆ ನೊಣಗಳು ಮುತ್ಕೊತವೆ, ನೋಡಿದಿರಲ್ಲ, ಬೆಲ್ಲಕ್ಕೆ ಇರುವೆ ನೊಣಗಳು ಮುತ್ಕೊಂಡಂಗೆ ಏನಾಯಿತು, ಇವನು ದುಡ್ಡು ಯಾವಾಗ ತೊಗೊಂಡೋದೆಲ್ಲ ಆಸ್ತಿ ಗಿಸ್ತಿ ಮಾರಿ ಎಲ್ಲ ತೊಗೊಂಡೋದಾಗ ಅವನ ಸ್ನೇಹಿತರು, ಅವನ ಹತ್ತಿರದವರು, ಇವರು ಬೇಕಾದವರು ಬೇಡದವರು ಎಲ್ಲರೂ ಅವನ ಹತ್ರ ಸೇರಿಕೊಂಡು ಕೊನೆಗೇನಾಯಿತು, ಬರ್ತಾ ಕರಗ್ತಾ ಹೋಯ್ತು. ಬೆಣ್ಣೆ ಕರಗೋದು ಗೊತ್ತಲ್ಲ, ಬೆಣ್ಣೆ ಬಿಸಿಲು ಇದ್ರ ಹತ್ರ ಬೆಂಕಿ ಹತ್ರ ತೊಗೊಂಡೋದಾಗ ಏನಾಗುತ್ತೆ, ಸ್ವಲ್ಪನೇ ಕರಗುತ್ತೆ. ಕರಗೇನು ಪೂರ್ತಿ ಕರಗೇ ಬಿಡ್ತದೆ. ಆಮೇಲೆ ಜಾಸ್ತಿ ಸ್ವಲ್ಪ ಆದ ತಕ್ಷಣ ಕರಗಿ ಬಿಡ್ತದೆ. ಇವನೇನು ಎಷ್ಟೇ ಬೆಟ್ಟದಷ್ಟಿರಲಿ, ಎಷ್ಟೇ ಹಣ ಆಸ್ತಿ ಅಂತಸ್ತಿರಲಿ, ಕೂತುಂಡವನಿಗೆ ಗಾದೆ ಕೇಳಿದ್ದೀರಾ? ಕೂತುಂಡವನಿಗೆ ಕುಡಿಕೆ ಒಂದೂ ಸಾಲದಂತೆ. ಮಾಡ್ತೀನಿ ಅಂದರೆ ಕುಡಿಕೆ ಒಂದು ಸಾಲದಂತೆ. ಇದು ಹಳ್ಳಿ ಒಂದು ಗಾದೆ, ಹಿರಿಯರು ಹೇಳಿರ್ತಕ್ಕಂಥ ಗಾದೆ. ಹಾಗೆ ಕೂತ್ಕೊಂಡವನಿಗೆ ಎಲ್ಲಿಂದ ಬರ್ತದೆ? ಮಾಡಿ ಕೊನೆಗೆ ಅದು ಎಲ್ಲ ಕರಗೋಯ್ತು, ನಾಣ ಎಲ್ಲ ಕರಗ್ತು. ಇವನಿಗೇನಾಯಿತು, ತಿನ್ನೋಕ್ಕೂ ಗತಿ ಇಲ್ದಂಗೆ ಆಗ್ಬಿಡ್ತು, ಊಟಕ್ಕೂ ಗತಿ ಇಲ್ಲ. ಕೊನೆಗೇನು ಮಾಡ್ದ, ಎಲ್ಲೋ ಒಂದು ಊರಿನಲ್ಲಿ ಹೋಗ್ಬಿಟ್ಟು ಒಂದು ಕೆಲಸಕ್ಕೆ ಸೇರ್ಕೊತಾನೆ. ಕೆಲಸಕ್ಕೆ ಸೇರ್ಕೊಂಡು ಯಾವ ಕೆಲಸ ಗೊತ್ತಾ? ಹಂದಿ ಮೇಯಿಸೋದು. ಹಂದಿ ಅಂದರೆ ಇಲ್ಲಿ ಸಿಟಿನಲ್ಲಿ ನಾನು ಎಲ್ಲೂ ನೋಡಿಲ್ಲ. ಹಳ್ಳಿನಲ್ಲಿ ಹಂದಿಗಳಿರ್ತವೆ. ಅದು ಊರಿಂದ ಹೊರಗಡೆ ಇರ್ತದೆ, ಊರು ಒಳಗಡೆ ಇರಲ್ಲ, ಊರಿಂದ ಹೊರಗಡೆ ಇರ್ತದೆ. ಹಂದಿ ಮೇಯಿಸೋ ಕೆಲಸಕ್ಕೆ ಸೇರ್ಕೊಂಡ. ಅವನೇನು ಮಾಡ್ದ, ತುಂಬ ಜೀತದಾಳದಂತೆ ನೋಡ್ಕೊಂಡ. ಜೀತದಾಳು ಎಷ್ಟು ಅಂದರೆ ಅಷ್ಟು ಜೀತದಾಳ ಥರ ಇವನು ನೋಡ್ಕೊಂಡ. ಜೀತದಾಳ ಥರ ನೋಡ್ಕೊಂಡ. ಜೊತೆಗೆ ಇವನಿಗೆ ಊಟನೂ ಕೂಡ ಸರಿಯಾಗಿ ಕೊಡ್ತಿರಲಿಲ್ಲ. ಅರೆ ಹೊಟ್ಟೆ, ಪೂರ್ತಿ ಹೊಟ್ಟೆ ಊಟ ತುಂಬ ಕೊಡ್ತಿರಲಿಲ್ಲ. ಇವನಿಗೆ ದುಃಖ ಎಲ್ಲ ಹಂಗೆ ಕಣ್ಣಲ್ಲಿ ಇವನ್ನೆಲ್ಲ ನೆನ್ಕೊಂಡು ಕಣ್ಣಲ್ಲಿ ಹಾಗೆ ಆರಿಸಿದ್ದೆ. ಹಂಗೆ ಕಣ್ಣಲ್ಲಿ ನೀರು ತುಂಬ ಹರಿದೋಯ್ತು, ಹಂಗೆ ಮುಖದ ನೆನ್ಕೊಂಡು. ಇವ್ರ ತಂದೆ ಹೇಳಿದ್ರಲ್ಲ, ನನ್ನ ತಂದೆ ಮಾತು ಕೇಳಬೇಕಾಗಿತ್ತು, ನಾನು ಯಾಕೆ ಇಂಥ ಕೆಲಸ ಮಾಡಿದೆ, ಏನು ಮಾಡಿದೆ? ಕೊನೆಗೆ ಏನು ಮಾಡ್ದೆ,
ಭಾಳ ಯೋಚನೆ ಮಾಡಿ ಅವನು ನೆನೆಸ್ಕೊಂಡ ತಮ್ಮ ತಂದೆ ಹೇಳಿದಂಥ ವಿಚಾರವನ್ನು ಎಲ್ಲ ನೆನೆಸ್ಕೊಂಡು ಕೊನೆಗೆ ಓಡಿ ಬರ್ತಾನೆ. ಅವ್ನು ಯಾವಾಗೇನು ಕೆಲಸ ಬಿಟ್ಬಿಟ್ಟ, ಯಾವಾಗ ಹೊಟ್ಟೆ ತುಂಬ ಊಟ ಇಲ್ಲ, ಅವ್ನು ಜೀತ ತಾಳ್ತಾರೆ, ಅವ್ನು ಏನು ಕೆಲಸದಾಳ್ಗೆ ತುಂಬ ಕೇವಲವಾಗಿ ಕಾಣ್ತಿದ್ದ. ಅಷ್ಟೆಲ್ಲ ಬಿಟ್ಟು ಕೊನೆಗೇನು ಓಡೋಡಿ ಬಂದು ತಂದೆ ಕಾಲಿಗೆ ಬೀಳ್ತಾನೆ. ಅಪ್ಪ, ನನ್ನ ದಯಮಾಡಿ ಕ್ಷಮಿಸ್ಬಿಡಿ, ನಾನು ದೊಡ್ಡ ತಪ್ಪ ಮಾಡಿದ್ದೀನಿ, ಅಪರಾಧ ಮಾಡಿದ್ದೀನಿ, ನಿಮ್ಮ ಕ್ಷಮೆಗೆ ನಾನು ಅರ್ಹತೆ ಇಲ್ಲ, ಆದರೂ ನನ್ನನ್ನು ಕ್ಷಮಿಸ್ಬಿಡಿ. ಯಾವ ಥರ ಕ್ಷಮಿಸಿ? ನಾನು ನಿನ್ನ ಮನೆಯಲ್ಲಿ ಜೀತದಾಳ ಥರ ಕೆಲಸ ಮಾಡ್ತೀನಿ. ನೋಡಿ, ಮಗ ಕೇಳ್ಕೊಳ್ಳೋದು ತಂದೆಯನ್ನು, ನಾನು ಜೀತದಾಳ ಥರ ನಿನ್ನ ಮನೇಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನನಗೆ ಊಟ ಕೊಟ್ಟರೆ ಸಾಕು, ನನಗಿನ್ನೇನು ಬೇಡ, ಊಟ ಒಂದು ಕೊಡಿ, ನಾನು ಮಾಡ್ಕೊಂಡು ಹೋಗ್ತೀನಿ, ಇಲ್ಲಿಂದ ನೀವು ಹೇಳಿದ್ದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಅವನಿಗೆ ತಂದೆ ತಾಯಿ ಹೃದಯ ಕೇಳಿದಿರಲ್ಲ ನೀವೆಲ್ಲರೂ, ಯಾವತ್ತಾದರೂ ತಂದೆ ತಾಯಿ ಮಗನಿಗಿಲ್ಲ ಅಂತಾರೆ, ಹೃದಯ ಕರಗ್ತು. ಹೃದಯ ಕರಗಿಬಿಟ್ಟು ಕೊನೆಗೆ ಅವನ ಕ್ಷಮಿಸಿ ಎಲ್ಲ ಇದು ಮಾಡಿ, ಆಯ್ತಪ್ಪ, ನಿನ್ನ ಮನೇಲಿ ದುಡ್ಕೊಂಡು ಹೋಗು, ನಿನಗೆ ಈಗಲಾದರೂ ಆ ದೇವ್ರು ನಿನಗೆ ಬುದ್ಧಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕೆಂದರೆ ನನಗಿನ್ನು ಯಾರು ಆಸ್ತಿ ಕಟ್ಕೊಂಡು ನನಗೆ ಏನಾಗಬೇಕಾಗಿದೆ? ನನಗೆ ನೀವೆರಡೂ ಕಣ್ಣುಗಳಿದ್ದಂಗೆ, ಒಬ್ಬ ಹಿರಿಮಗ ಕಿರಿಮಗ, ನನಗೆ ನೀವಿಬ್ಬರು ಕೂಡ ನನಗೆ ಎರಡು ಕಣ್ಣುಗಳಿದ್ದಂಗೆ, ನೀವೇ ನನಗೆ ಆಸ್ತಿ, ನನಗಿನ್ಯಾರು ಕೊಡಬೇಕು ಮಾಡಿ. ಇನ್ಮೇಲೆ ಯಾರು ನಿನಗೆ ಆ ದೇವರು ಇಷ್ಟೆಲ್ಲ ಬುದ್ಧಿ ಕೊಟ್ಟು ನಿನಗೆ ಜ್ಞಾನೋದಯ ಆಯ್ತಲ್ಲ, ಕೆಟ್ಟವರ ಸಂಘ ಕಲ್ತ್ರೆ ಏನಾಗುತ್ತೆ ಅನ್ನೋ ಜ್ಞಾನೋದಯ ಆಯ್ತಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಕ್ಷಮಿಸ್ತಾ ಇದ್ದೀನಿ, ನೀನು ಇಲ್ಲಿಂದ ಇದಕ್ಕೆ ಒಳ್ಳೆ ಬುದ್ಧಿ ದೇವ್ರು ಕೊಟ್ಟದಕ್ಕೆ ನಿನಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವನಿಗೆ ಕ್ಷಮಿಸಿ ಮನೆಗೆ ಸೇರಿಸ್ಕೊಂಡು ಹಾಗೆ ಮಗನಿಗೆ ಒಂದು ಸಹಾಯವನ್ನು ಮಾಡ್ತಾರೆ. ಇದೇ ಕ್ಷಮದಾನ. ಅದಕ್ಕೆ ಗಾದೆ ಹೇಳ್ತಾರೆ, ಕೇಳಿದಿರಲ್ವಾ, ತಾಯಿ ತಂದೆಗಿಂತ ಮಿಗಿಲಾದ ದೇವರಿಲ್ವಂತೆ. ಏನು? ತಾಯಿ ತಂದೆಗಿಂತ ಮಿಗಿಲಾದ ದೇವರಿಲ್ಲ. ಅದಕ್ಕೆ ಯಾರೇ ಆಗಲಿ ಇದ್ದಾಗ ತಾಯಿ ತಂದೆಯನ್ನು ಎತ್ತವರನ್ನು ಯಾವತ್ತೂ ಕೂಡ ಗೋಳಾಡಿಸ್ಬಾರ್ದು, ಅವರನ್ನು ಕೇವಲವಾಗಿ ಕಾಣಬಾರ್ದು, ಹೀಯಾಳಿಸ್ಬಾರ್ದು. ಏಕೆಂದರೆ ಅವರೆಲ್ಲ ನಮ್ಮನ್ನು ಸಾಕಿ ಸಲುಗಿ ನಮ್ಮನ್ನು ಎಷ್ಟು ದೊಡ್ಡವರಾಗಿ ಮಾಡಿರ್ತಾರೆ. ಅಂಥವ್ರು ನಾವು ಬೆಳೆದಂಥ ಕಾಲದಲ್ಲಿ ನಾವು ಅವ್ರನ್ನ ಹೀಯಾಳಿಸೋದಾಗಲಿ, ಅವ್ರಿಗೆ ಕೇವಲವಾಗಿ ಕಾಣೋದಾಗಲಿ, ಅವರಿಗೆ ಅದ್ರ ಬಗ್ಗೆ ಇನ್ನೂ ಒಂದು ಎಪಿಸೋಡ್ ಬೇರೆ ಇದರಲ್ಲಿ ನಾನು ಮಾಡ್ತೀನಿ, ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ. ಆಯಿತಾ? ನಾನು ನಿಮ್ಮಲ್ಲಿ ಯೂಟ್ಯೂಬ್ ಮುಖಾಂತರ ಕೇಳ್ಕೊಳ್ಳೋದಂದರೆ, ಯಾವುದೇ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಯಾವತ್ತೂ ಕೂಡ ಅನ್ಯಾಯ ಮಾಡೋಕ್ಕೋಗ್ಬೇಡಿ, ವಂಚನೆ ಮಾಡೋಕ್ಕೋಗ್ಬೇಡಿ, ಮೋಸ ಮಾಡೋಕ್ಕೋಗ್ಬೇಡಿ. ಅವರಿಗೆ ಯಾವತ್ತಿದ್ರೂ ಕ್ಷಮಿಸ್ತಾರೆ. ಅವ್ರು ಮಾಡಿರೋ ಎಷ್ಟೇ ಆಸ್ತಿ ಇದ್ರೂ ಕೂಡ ಅದು ನಿಮಗೆ ಮಕ್ಕಳಿಗೆ ಸೇರ್ತದೆ. ಅದರಿಂದ ಅವ್ರು ಏನೊಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ, ಏನು ಕಷ್ಟಪಟ್ಟು ಒಂದು ಒಳ್ಳೆಯದನ್ನು ಮಾಡಿರ್ತಾರೆ, ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಥ್ಯಾಂಕ್ ಯು.